ಮೇಕೆದಾಟು ಯೋಜನೆಗೆ ತಮಿಳುನಾಡು ಕಿರಿಕಂತೆ, ಮತ್ತೆ ಇವ್ರಿಗೆ ನೀರು ಬೇಕಂತೆ. ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲ. ಕರ್ನಾಟಕ ವಿರುದ್ಧ ಕಾನೂನು ಹೋರಾಟಕ್ಕೆ ಈಗ ತಮಿಳುನಾಡು ಸರ್ಕಾರ ಮುಂದಾಗ್ತಾ ಇದೆ. ಕರ್ನಾಟಕ ಸರ್ಕಾರ ಮೇಕೆದಾಟು ಯೋಜನೆಗೆ ಮುಂದಾಗಿದೆ. ಈ ಯೋಜನೆಯಿಂದ ರಾಜ್ಯದ ಕೃಷಿ ಉತ್ಪಾದನೆಗೆ ತೊಂದರೆಯಾಗುತ್ತೆ ಅಂತಿದ್ದಾರೆ. ರೈತರ ಜೀವನೋಪಾಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹೇಗೆ ವಿವರಿಸಿ ನೋಡೋಣ. ಮುಲ್ಲೆಪೆರಿಯಾರ್ ಅಣೆಕಟ್ಟು ರಕ್ಷಣೆಗೆ ಬದ್ಧವೆಂದ ತಮಿಳುನಾಡು ಸರ್ಕಾರ ಹೇಳುತ್ತಾ ಇದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಕಿರಿಕ್. ಹಾಗಿದಾಗ ಬರದ ಸಂದರ್ಭದಲ್ಲಿ ನೀರೇ ಕೇಳಕ್ಕೆ ಹೋಗ್ಬೇಡಿ. ಮಳೆ ಬಂದಂತ ಸಂದರ್ಭದಲ್ಲಿ ಹೆವಿ ನೀರೆಲ್ಲ ಹೋಗ್ತಾ ಇರುತ್ತೆ. ಯಾವನು ಕೇಳೋನಿಲ್ಲ, ಯಾವನು ಹೇಳೋನಿಲ್ಲ. ಅವ್ರ ಹತ್ರನೂ ಶೇಖರಣೆ ಮಾಡಿ ಇಟ್ಕೊಳ್ಳೋಕೆ ನೀರಿಲ್ಲ, ಡ್ಯಾಮ್ ಇಲ್ಲ, ಅಲ್ಲಿಗೆ ಆ ನೀರೆಲ್ಲೂ ಗೊತ್ತೇ ಆಗಿದ್ದಾಗ ಕನಿಷ್ಠ ಒಂದಿಷ್ಟು ಯೋಚನೆ ಮಾಡುವಂಥವ್ರು ಇರಬೇಕು. ಬರೀ ರಾಜಕೀಯಕ್ಕೋಸ್ಕರ ಈ ರೀತಿಯಾಗಿ ಕಿತ್ತಾಟ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಇನ್ನೊಂದು ಡ್ಯಾಮ್ ಇದ್ರೆ ಇನ್ನೊಂದಿಷ್ಟು ನೀರನ್ನು ಸಂಗ್ರಹ ಮಾಡಿಟ್ಕೊಳ್ಳುವಂಥ ಕೆಪಾಸಿಟಿ ಇದೆ. ಇಲ್ಲ ಅಟ್ಲೀಸ್ಟ್ ಕನಿಷ್ಠ ತಮಿಳುನಾಡು ಆದರೂ ಕೂಡ ಇನ್ನೊಂದು ಡ್ಯಾಮ್ ಆದರೂ ಮಾಡ್ಕೊಳ್ಬೇಕು. ಅದನ್ನು ಮಾಡ್ಕೊಳ್ಳಲ್ಲ. ನಮಗಿಲ್ಲ ಅವಕಾಶ ಇದೆ, ನಾವಾದರೂ ಮಾಡ್ತೀವಿ ಅಂತೀವಿ, ಅದನ್ನು ಮಾಡ್ಕೊಳಕ್ಕೆ ಕೊಡೋದಿಲ್ಲ. ಆದರೆ ನೀರು ಬಿಡಿ ಅಂತಾರೆ. ಯಾವ ಇವೆಲ್ಲ ಎಲ್ಲಿಂದ ಬಂದ್ಬಿಟ್ಟಿದ್ದಾವೆ? ಎಷ್ಟು ಸಲ ಎಷ್ಟು ಕೇಳಿದ್ವಿ ಗೊತ್ತಾ ಇದನ್ನು? ಕೋರ್ಟಲ್ಲಿ ಕುತ್ಕೊಂಡ್ಬಿಟ್ಟು ಇವರ ಹಿಯರಿಂಗ್ಗಳನ್ನು ವಾದ ಮಾಡಬೇಕಾದ್ರೆ ಕೋಪ ಬರುತ್ತೆ ಒಂದೊಂದು ಸಲ. ಇವರು ಎಂತೆಂಥ ಸುಳ್ಳುಗಳನ್ನು ಹೇಳ್ತಾರೆ, ಎಂತೆಂಥ ಮಾತುಗಳನ್ನು ಆಡ್ತಾರೆ. ವಾದ ಮಾಡಬೇಕಾದ್ರೆ ನ್ಯಾಯಾಧೀಶರ ಮುಂದೆ ಕೇಳಿಸ್ಕೊಂಡಿದ್ದೀವಿ ನಾವು. ನನ್ನ ಸಹೋದ್ಯೋಗಿ ಶಬೀರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಒಂದು ಕಡೆಗೆ ಇವರು ಡ್ಯಾಮನ್ನು ಕಟ್ಕೊಂಡು ನೀರನ್ನು ಮಳೆ ಹೆಚ್ಚಿನ ರೀತಿಯಲ್ಲಿ ಬಂದಾಗ ಸಂಗ್ರಹಿಸಿಟ್ಕೊಳ್ಳುವಂಥ ಕೆಪಾಸಿಟಿ ಇವ್ರ ಬಳಿನೂ ಇಲ್ಲ. ನಮ್ಮ ಹತ್ರ ಇರೋ ಕೆಪಾಸಿಟಿಗಳೆಲ್ಲ ತುಂಬಿದೆ. ನಾವು ಹೆಚ್ಚುವರಿ ನೀರನ್ನು ಕೂಡ ಕಳಿಸಿದ್ದೀವಿ. ಇವ್ರಿಗೆ ಬೇಕಾಗಿರೋ ನೀರನ್ನು ಕೂಡ ಕಳಿಸ್ಕೊಟ್ಟಿದ್ದೀವಿ. ಯಾವುದು ನಿಯಮದ ಪ್ರಕಾರ ಏನಿದೆ, ರೂಲ್ಸ್ ಏನಿದೆ ಕೊಟ್ಟಿದ್ದೀವಿ. ಈಗ ಡ್ಯಾಮ್ ಕಟ್ಕೊಳ್ಳೋಕೆ ಇವರು ಹೋಗಲ್ಲ, ನಮಗೂ ಕೊಡಲ್ಲ ಅಂತಂದರೆ ಇದು ಯಾವುದು ರೀ? ಇದು ಕಾವೇರಿ ವಿಚಾರದಲ್ಲಿ ಇವರು ತಮಿಳುನಾಡಿನವ್ರ ಖ್ಯಾತೆ. ಅರುಣ್ ನೋಡಿ, ಇವರು ಉದ್ದೇಶ ಇರುವಂಥದ್ದು ಭಾಳ ಸಿಂಪಲ್. ನೀರಿನ ವಿಚಾರವನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡುವಂಥದ್ದು. ಯಾಕೆಂದರೆ ತಮಿಳುನಾಡಿನ ಡೆಲ್ಟಾ ಬೇಸನ್ನಲ್ಲಿ ಯಾರು ಪ್ರಾಬಲ್ಯವನ್ನು ಸಾಧಿಸ್ತಾರೆ ಅವರು ತಮಿಳುನಾಡಿನ ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಅನ್ನುವಂಥದ್ದು ಒಂದು ಪ್ರತೀತಿ ತಮಿಳುನಾಡಿನಲ್ಲಿದೆ. ಸೊ ಹೀಗಾಗಿ ಈ ಭಾಗದ ಒಂದು ಏನು ಮಾನಸಿಕವಾಗಿ ಅಥವಾ ಒಂದು ಪ್ರಮುಖವಾದಂಥ ವಿಚಾರ ಏನಿದೆ, ಅದನ್ನು ಭಾವನಾತ್ಮಕ ವಿಚಾರ ಏನಿದೆ, ಅದನ್ನು ಇಟ್ಕೊಂಡು ರಾಜಕೀಯ ಮಾಡುವಂಥದ್ದು. ಬಹುಶಃ ವಿಜಯ್ ಸರ್ಕಾರ ಕೂಡ ಅದನ್ನೇ ಮಾಡ್ತಿದೆಯಾ ಅನ್ನುವಂಥ ಪ್ರಶ್ನೆಗಳು ಬರ್ತಾ ಇದ್ದಾವೆ. ನೋಡಿ, ನಾವೆಲ್ಲರೂ ಅನ್ಕೊಂಡಿದ್ವಿ ವಿಜಯ್ ತಿಳ್ಕೊಂಡಿದ್ದಾರೆ, ಓದ್ಕೊಂಡಿದ್ದಾರೆ, ಮತ್ತೆ ಮಾಡರ್ನ್ ಪಾಲಿಟಿಕ್ಸ್ ಅನ್ನ ಮಾಡ್ತಾರೆ, ಜನರಿಗೆ ಬೇಕಾದ ಪಾಲಿಟಿಕ್ಸ್ ಅನ್ನ ಮಾಡ್ತಾರೆ. ಸೊ ಹೀಗಾಗಿ ಮೇಕೆದಾಟು ಯೋಜನೆಗೆ ಒಂದಷ್ಟು ಸಹಕಾರ ಸಿಗಬಹುದು ಅನ್ನುವಂತಹ ಅಂದಾಜನ್ನು ಕೂಡ ನಾವು ಮಾಡಿದ್ವಿ. ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆಗಬೇಕಾದಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕ ವಾದವನ್ನು ಮಂಡಿಸಬೇಕಾದಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ತಮಿಳುನಾಡಿನ ಪಾಲಿನ ನೀರನ್ನು ಹರಿಸಿದ ಬಳಿಕ ಉಳಿಯುವಂಥ ಹೆಚ್ಚುವರಿ ನೀರನ್ನು ನಾವು ಸ್ಟಾಕ್ ಮಾಡ್ಕೊಳ್ತೀವಿ. ಮತ್ತೆ ಇದೊಂದು ವಿದ್ಯುತ್ ಮತ್ತೆ ಕುಡಿಯುವ ನೀರಿನ ಯೋಜನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಬೆಂಗಳೂರಿಗೆ ಕುಡಿಯುವ ನೀರಿಗೆ ಬಳಕೆಯನ್ನು ಮಾಡ್ಕೊಳ್ತೀವಿ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಬೆಂಗಳೂರಿಗೆ ಕುಡಿಯುವ ನೀರಿನ ಪ್ರಾವಿಷನ್ ಅನ್ನು ಮಾಡಿಕೊಡಲಾಗಿದೆ. ಸೊ ಆ ಆದೇಶದ ಅನ್ವಯದ ನಾವು ಬೆಂಗಳೂರಿಗೆ ಒಂದಷ್ಟು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಬಾಕಿ ಉಳಿದಂತೆ ವಿದ್ಯುತ್ ಯೋಜನೆಯನ್ನು ಮಾಡ್ಕೊಳ್ತೀವಿ. ವಿದ್ಯುತ್ ಯೋಜನೆ ಮಾಡಿದ್ರೆ ಬಾಕಿ ಉಳಿದಂಥ ನೀರೇನಿದೆ ಅದು ಮತ್ತೆ ತಮಿಳುನಾಡಿಗೆ ಹರಿದು ಹೋಗಬೇಕಾಗತ್ತೆ. ಹೀಗಾಗಿ ತಮಿಳುನಾಡಿಗೆ ನೀರಿನ ಕೊರತೆ ಆಗಲ್ಲ ಅನ್ನುವಂಥದ್ದನ್ನ ಕರ್ನಾಟಕ ಬಹಳ ಸ್ಪಷ್ಟವಾಗಿ ಹೇಳಿದೆ. ಆದ್ರೆ ತಮಿಳುನಾಡು ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಏನು, ಎಕ್ಸ್ಟ್ರಾ ಹೆಚ್ಚುವರಿ ಡ್ಯಾಮ್ ಅನ್ನ ಕರ್ನಾಟಕ ಏನಾದರೂ ಕಟ್ಕೊಂಡ್ರೆ ನೀರನ್ನು ಉದ್ದೇಶಪೂರ್ವಕವಾಗಿ ಸ್ಟಾಕ್ ಮಾಡ್ಕೋಬಹುದು, ಅದರ ರಿಲೀಸ್ ಮಾಡದೇ ಇರಬಹುದು. ಸೊ ಹೀಗಾಗಿ ನಮ್ಮ ರೈತರಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರಿಟ್ ಪಿಟಿಷನ್ ಅನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಹಾಕಿತ್ತು. ಆ ಅರ್ಜಿಯನ್ನು ಕೂಡ ಹಿಂದೆ ಸುಪ್ರೀಂ ಕೋರ್ಟ್ ವಜಾ ಮಾಡಿತ್ತು. ಬಹಳ ಸ್ಪಷ್ಟವಾಗಿ ಹೇಳಿತ್ತು, ನೋಡಿ ಈ ನೀರು ಹೇಗೆ ಬಳಕೆ ಆಗುತ್ತೆ ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥ ಎಕ್ಸ್ಪರ್ಟ್ಸ್ಗಳು ನಾವಲ್ಲ, ಅದಕ್ಕೆ CWC ಇದೆ, CWMA ಇದೆ, ಅವರು ನಿರ್ಧಾರ ಮಾಡ್ತಾರೆ. ಈ ಯೋಜನಾ ಏನು ಪ್ಲಾನ್ ಏನಿದೆ ಅದನ್ನು ಎಲ್ಲವೂ ಕೂಡ ತಯಾರು ಮಾಡ್ಕೊಳ್ಳಿ. ಅದಾದ ಬಳಿಕ ಪಾಸಿಬಿಲಿಟೀಸ್ ಏನಿದೆ ಅನ್ನುವಂಥದ್ದನ್ನು ಚೆಕ್ ಮಾಡೋಣ. ಅದಾದ ಬಳಿಕ ಒಂದು ಅಂತಿಮ ತೀರ್ಮಾನಕ್ಕೆ ಬರೋಣ. ಅದಕ್ಕಿಂತ ಮುಂಚೆ ನೀವು ಈ ಒಂದು ಯೋಜನೆಗೆ ತಡೆ ಹಾಕುವಂಥದ್ದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಮಿಳುನಾಡಿಗೆ ಖುದ್ದು ಸುಪ್ರೀಂ ಕೋರ್ಟೇ ಚಿಮಾರಿ ಹಾಕಿತ್ತು. ಆದಾಗ್ಯೂ ಕೂಡ ತನ್ನ ರಾಜಕಾರಣವನ್ನು ಮುಂದುವರಿಸುವಂಥದ್ದು ಅಥವಾ ಪದೇ ಪದೇ ರಿಟ್ ಪಿಟಿಷನ್ಗಳನ್ನು ಫೈಲ್ ಮಾಡುವಂಥ ಕೆಲಸ ತಮಿಳುನಾಡು ಮಾಡ್ತಾ ಇದೆ. ಆದರೆ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿನ ವಾದ ವರ್ಕೌಟ್ ಆಗ್ತಾ ಇಲ್ಲ. ಸೊ ಹೀಗಾಗಿ CWC ಮತ್ತು CWMA ಮುಂದೆ ತನ್ನ ಪ್ರತ್ಯೇಕವಾದಂಥ ವಾದವನ್ನು ಇಡ್ಲಿಕ್ಕೆ ಸದ್ಯಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಅಲ್ಲಿ ಯಾವ ರೀತಿಯಾದಂತಹ ಆದೇಶ ಅಥವಾ ಪ್ರತಿಕ್ರಿಯೆ ಬರುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಕಾದು ನೋಡಬೇಕು. ಮೇಕೆದಾಟು ಯೋಜನೆಯನ್ನು ತಡೆಯುವಂತಹ ತಮಿಳುನಾಡಿನ ಪ್ರಯತ್ನಗಳು ಎಷ್ಟೇ ಆಗಿದ್ರೂ ಕೂಡ ಯೋಜನೆ ಪರವಾದಂಥ ಒಂದಿಷ್ಟು ಅಭಿಪ್ರಾಯಗಳು ಕೂಡ ಈಗ ವ್ಯಕ್ತ ಆಗ್ತಾ ಇರುವಂಥದ್ದು ಕರ್ನಾಟಕದ ಪಾಲಿಗೆ ಒಂದಷ್ಟು ಪಾಸಿಟಿವ್ ಆಗಿ ಕಾಣಿಸ್ತಾ ಇರುವಂಥದ್ದು. ಹೀಗಾಗಿ ಈ ರಾಜಕಾರಣದ ಕಾರಣಕ್ಕಾಗಿ ಹೇಗಾದರೂ ಮಾಡಿ ಈ ಯೋಜನೆಯನ್ನು ನಿಲ್ಲಿಸಬೇಕು ಅನ್ನುವಂತಹ ನಿರ್ಧಾರ ಮಾಡಿರುವಂತಹ ತಮಿಳುನಾಡು ಸಾಕಷ್ಟು ಪ್ರಯತ್ನಗಳನ್ನಂತೂ ಬೇರೆ ಬೇರೆ ಆಯಾಮದಲ್ಲಿ ಮಾಡ್ತಾ ಇದೆ. ಅರುಣ್.